ಹಂಗೆ ಹುಷಾರಾಗಿ ನಡಿ. ಫುಲ್ ಅಡ್ವೆಂಚರ್ ಮಾಡಿಸ್ಬಿಟ್ಟೆ ಇವತ್ತು ತಮ್ಮನ್ನ. ಅವ್ನ ಲೈಫಲ್ಲೇ ಈ ಥರ ಅಡ್ವೆಂಚರ್ ಮಾಡಿಲ್ಲ, ಈ ಬೆಟ್ಟನೇ ಮಾಡ್ತಾಯಿರೋದು. ಹೆಂಗೆ ಹತ್ತೈದ ನೋಡಿರಿ. ಓಂ ನಮಃ ಶಿವಾಯ. ಶಿವನ ನೆನ್ಸ್ಕೊಂಡು ಹತ್ತಲೇ ಓಂ ನಮಃ ಶಿವಾಯ ಅಂತೇಳ. ಓಂ ನಮಃ ಶಿವಾಯ ಕರಗಮ್ಮ ಹತ್ಬಿಟ್ಟ ನೋಡಿ ಲಾಸ್ಟ್ಗೆ ಪಿಕ್ಗೆ. ಈ ಥರ ಜಾಗಗಳನ್ನೆಲ್ಲ ಟ್ರೆಕ್ಕಿಂಗ್ ಮಾಡಬೇಕು. ಟ್ರೆಕ್ಕಿಂಗ್ ಮಾಡೋ ಆಸೆ ಇದ್ದರೆ ಖಂಡಿತವಾಗ್ಲೂ ನಾವು ಯಾವುದೇ ರೀತಿಯ ಬೆಟ್ಟಗಳನ್ನ ಆಗಲ್ಲ ಅನ್ನೋ ರೀತಿ ಇಲ್ದಿರ ಹತ್ತಬಹುದು. ನೋಡಿ ಹಿಂಗೆ ಹತ್ತದ ಆ ಬ್ಯಾಗ್ನ ಎತ್ತೆ ಅಲ್ಲಿಡು. ಬಾ ಹಾಗೆ ಟೋಪಿ ತೆಗಿ, ಗೊತ್ತಾಗಲ್ಲ ಬಂಡೆ. ಬಾ ಹಂಗೆ. ವೆರಿ ಗುಡ್. ಲೆಫ್ಟ್ಗೆ ಹೋಗು, ಲೆಫ್ಟ್ಗೆ ಆಗುತ್ತೆ, ಹೋಗೋ. ಮಲ್ಕೋ ಸ್ವಲ್ಪ. ಹಾಂ ಹಂಗೆ. ವೆರಿ ಗುಡ್. ಲೆಫ್ಟ್ಗೆ ಹೋಗು ಆಗುತ್ತೆ. ಯಾಕಂದರೆ ನಾನು ಇಲ್ಲಿ ನಾನು ಒಬ್ಬನೇ ಬಂದುಬಿಟ್ಟು ನೇಚರ್ ನೋಡಿದ್ರೆ ಹಿಂಗೆ ತಮ್ಮನ ನೋಡಿಲ್ಲ ಅಂದರೆ ಬೇಜಾರಾಗುತ್ತಲ್ಲ, ಅದಕ್ಕೆ. ಅಮ್ಮ ಹತ್ತಾ ಇಲ್ಲ. ಚಕ್ಕಳ್ಳಿ ಬೆಟ್ಟಕ್ಕೆ ದಾರಿ ಅಂದ್ಬಿಟ್ಟು ಒಂದು ನಾಮಫಲಕ ಹಾಕಿದ್ದಾರೆ. ಶಿವಳಗಿರಿ ಕಡೆಯಿಂದ ಬಂದಾಗ ಬಲಗಡೆ ಟರ್ನ್ ಆಗಬೇಕು. ಈ ರೋಡಲ್ಲಿ ಟರ್ನ್ ಆಗಿ ಮುಂದೆ ಬರಬೇಕಂದ್ರೆ ನಮ್ಗೆ ಯಾವ ಥರ ರೋಡ್ ಕಾಣಿಸುತ್ತೆ ಅಂತ ನೋಡ್ತಾ ಹೋಗಿ. ಒಂದು ಅದ್ಭುತವಾದ ಒಂದು ಪಯಣ. ಈ ಹಳ್ಳಿಯ ತೋಟಗಳ ನಡುವೆ ಸಾಗಿ ಹೋಗ್ತಾ ಇರಬೇಕಂದ್ರೆ ಒಂದು ಅದ್ಭುತವಾದ ಒಂದು ಎಕ್ಸ್ಪೀರಿಯೆನ್ಸ್ ನಮಗೆ ಗೋಚರ ಆಗುತ್ತೆ. ತುಂಬ ಅದ್ಭುತವಾದ ಒಂದು ಪರಿಸರ. ಆಮೇಲೆ ಮುಂದೆ ಬರ್ತಾ ಇರಬೇಕಂದ್ರೆ ಒಂದು ಕಾಂಕ್ರೀಟ್ ರೋಡ್ ಸಿಗುತ್ತೆ. ಈ ರೋಡ್ ಹತ್ರ ಅಲ್ಲಿ ಏನೋ ದೇವಸ್ಥಾನ ಇರೋ ಥರ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ರೈಟಲ್ಲಿ ದೇವಸ್ಥಾನ ಇದೆ. ಈ ದೇವಸ್ಥಾನನ ನೋಡ್ತಾ ನೋಡಿ ಎಷ್ಟು ಅದ್ಭುತವಾಗಿದೆ. ಈ ದೇವಸ್ಥಾನ ನೋಡ್ತಾ ಮುಂದೆ ಹಾಗೇನೆ ಸಾಗಿ ಹೋಗೋಣ. ನೋಡಿ ಮಣ್ ರೋಡ್ ಮತ್ತೆ ಸ್ಟಾರ್ಟ್ ಆಯಿತು. ಅಲ್ಲೇ ಕಾಣಿಸ್ತಾ ಇದೆ ನೋಡಿ ಬೆಟ್ಟ. ಆ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಕಾಣುವಂಥ ದಾರಿ, ಆ ಬೆಟ್ಟ ಎಷ್ಟು ಅದ್ಭುತವಾಗಿದೆಯೋ ಅಲ್ಲಿ ಹೋಗಿ ಅದನ್ನ ನೋಡ್ತಾ ನಿಮಗೆ ವಿವರಣೆ ಮಾಡುವಂಥ ಕೆಲಸಕ್ಕೆ ನಾನು ಕೈ ಹಾಕ್ತೀನಿ. ಬಟ್ ಆ ಜಾಗ ಬಂದು ಒಂದು ಅದ್ಭುತವಾದ ಒಂದು ಜಾಗ ಆಗಿದ್ದು, ಇಲ್ಲಿ ಮಣ್ಣಿನ ರಸ್ತೆ. ನಾನಿವಾಗ ಸುಮಾರು ಒಂದು 3/4 ಕಿಲೋಮೀಟ್ರ್ ಮಣ್ಣಿನ ರಸ್ತೆಯಲ್ಲೇ ಬರ್ತಾ ಇದ್ದೀನಿ. ಬೆಟ್ಟದ ತಪ್ಪಲಿಗೆ ಇಲ್ಲೊಂದು ದೇವಸ್ಥಾನ ಸಿಕ್ತು. ಈ ದೇವಸ್ಥಾನದ ಮುಂದ್ಗಡೆ ಮತ್ತೆ ಕಂಟಿನ್ಯೂ ಆಗಬೇಕು ಬಲಗಡೆಗೆ. ಹಾಯ್ ಸ್ನೇಹಿತರೆ, ಇಂದಿನಂತೆ ನಾನು ನಮ್ಮ ತಮ್ಮ ವಂಶಿ ಒಂದು ಅದ್ಭುತವಾದ ಒಂದು ಬಿಸಿಲಿನ ಮಧ್ಯದಲ್ಲಿರುವಂಥ ದಗ ಅಂತ ಉರಿಯೋಂಥ ಒಂದು ಬೆಟ್ಟದ ಹತ್ರ ಬಂದಿದ್ದೀರಿ. ತುಂಬ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲಿದೆ. ಬಟ್ ವಾತಾವರಣ ಸ್ವಲ್ಪ ಕೂಲಾಗಿದ್ದರೆ ಬೆಟ್ಟನ ಈಸಿಯಾಗಿ ಹತ್ಬೋದು ಅಂದ್ಬಿಟ್ಟು ನಾನು ಬಂದು ಬೆಂಗಳೂರಿಂದ ಸುಮಾರು 50 ಕಿಲೋಮೀಟ್ರ್ ದೂರದಲ್ಲಿರುವಂಥ ಒಂದು ಅದ್ಭುತವಾದ ಒಂದು ಬೆಟ್ಟಕ್ಕೆ ಬಂದಿದ್ದೀನಿ. ಈ ವಿಲೇಜ್ ಹೆಸರು ಬಂದು ಪುಲಿಯ ಅರಸಿ ಅಂದ್ಬಿಟ್ಟು ಒಂದು ಕಾಡಿನ ಮಧ್ಯೆ ಇರುವಂಥ ಬೆಟ್ಟ. ತುಂಬ ಅದ್ಭುತವಾಗಿದೆ. ಇನ್ನು ಮೇಲೆ ಹೋಗ್ತಾ ನಮಗೇನೇನು ಗೋಚರ ಆಗುತ್ತೋ ಅದನ್ನ ನಿಮ್ಗೆ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತೀನಿ. ನಾ ಬಂದಿದ್ದ ಕೂಡಲೇ ನೋಡಿ, ಇಲ್ಲಿ ಪಾರ್ಕಿಂಗ್ ಆಲ್ರೆಡಿ ಒಬ್ಬರು ಯಾರೋ ಬೆಟ್ಟಕ್ಕೆ ಹೋಗಿದ್ದಾರೆ. ಇಲ್ಲಿ ಗುಡಿಸಿಲಿನ ಕೆಳಗಡೆ ಶಿವ ಲಿಂಗದ ರೂಪದಲ್ಲಿ ಎಡೆಯ ಕೆಳಗೆ ಇರುವಂಥ ಭಗವಂತನ ನೆಲೆಸಿರುವಂಥ ಒಂದು ಅದ್ಭುತವಾದ ದೃಶ್ಯವನ್ನು ನೋಡ್ತಾ ಇವಾಗ ಟ್ರೆಕ್ಕಿಂಗ್ ಮಾಡೋದಕ್ಕೆ ಶುರು ಮಾಡ್ತಾಯಿದ್ದಾರೆ. ಇಲ್ಲಿ ಸ್ಟಾರ್ಟಿಂಗ್ ಯಾವ ಥರ ಕಾಣಿಸುತ್ತಂದರೆ, ಇಲ್ಲಿ ಕಲ್ಲುಗಳನ್ನ ಜೋಡಿಸಿದ್ದಾರೆ. ಅಭಿವೃದ್ಧಿಗೆ ಕೆಲಸಕ್ಕೆ ಕೈ ಇಟ್ಟಿದ್ದಾರೆ. ಇನ್ನೂ ಅಭಿವೃದ್ಧಿ ಮಾಡಬೇಕಾಗಿರೋ ಕೆಲಸ ಇನ್ನೂ ಬಾಕಿ ಇದೆ. ನೋಡಿ, ಇಲ್ಲಿ ಮೆಟ್ಲುಗಳು ಶುರುವಾಯಿತು. ಮೆಟ್ಲು 1 2 3 4 5 6 ಮೆಟ್ಲು ಹತ್ತಿದ ಕೂಡಲೇ ಹಿಂದ್ಗಡೆ ನೋಡಿದ್ರೆ ಈ ಥರ ಕಾಣಿಸುತ್ತೆ ಪರಿಸರ. ಇನ್ನು ಮೇಲೆ ಹೋಗ್ತಾ ಏನೇನು ದೃಶ್ಯ ಕಾಣಿಸುತ್ತೋ ಅದನ್ನು ನಿಮ್ಗೆ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ. ಈ ಥರ ಮೆಟ್ಲುಗಳಿದೆ ನೋಡಿ. ಈ ಬೆಟ್ಟ ಬಂದು ಸಮುದ್ರ ಮಟ್ಟದಿಂದ 800 ಮೀಟ್ರ್ ದೂರದಲ್ಲಿ, ಅಂದರೆ ಹತ್ತಿರದಲ್ಲಿರುವಂಥ ಬೆಟ್ಟ. ಅಡಿ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ 2500 ಅಡಿ ಎತ್ತರದಲ್ಲಿರೋದು. ಯಾವ ಥರ ಇದೆ ಅಂದ್ಬಿಟ್ಟು ನೋಡಿ. ನಮ್ಮ ಕರ್ನಾಟಕದಲ್ಲಿ ನೋಡಿದ್ರೆ ಈ ಟೈಮಲ್ಲೂ ಕೂಲಾಗಿದೆ. ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಬಿಸಿ ಹಬೆ. ಬಟ್ ಇಲ್ಲಿ ಹೂವು ಗಿಡಗಳು ನೋಡಿ, ಎಷ್ಟು ಹೂವುಗಳೆಲ್ಲ ಅರಳಿದೆ. ಚೆನ್ನಾಗಿ ಕಾಣಿಸ್ತಿದೆ ಕಣ್ಣಿಗೆ. ನಾನು ಕೇಳ್ದಂಗೆ ನಾನು ಟ್ರೆಕ್ಕಿಂಗ್ ಬಂದು 1 ತಿಂಗಳಾಯಿತು. ಹುಷಾರಿಲ್ದಿರ ಮಲಗಿದ ಕಾರಣ ಟ್ರೆಕ್ಕಿಂಗ್ ಬಂದಿದ್ದಿಲ್ಲ. ಇವಾಗ ಸ್ವಲ್ಪ ಹೆಲ್ತ್ ಚೆನ್ನಾಗಾದ್ಮೇಲೆ ಇದೇ ಮೊದಲನೇ ಟ್ರೆಕ್ಕಿಂಗು. ಇಲ್ಲಿ ನೋಡಿ ಯಾವ ಥರ ಇದೆ, ಮುಂದ್ಗಡೆ ತೋರಿಸ್ತೀನಿ ನೋಡ್ಕೊಳ್ಳಿ. ಯಾವ ಥರ ಇದೆ ನೋಡಿ. ಮಳೆ ಬಂದು ಕೊಚ್ಕೊಂಡು ಹೋಗಿರೋದು ಕೆಳಗೆ ಬಂಡೆಗಳನ್ನ. ಆದ್ರೇನು ಹತ್ತೋದಕ್ಕೆ ಅನುಕೂಲಕರ ರೀತಿಯಲ್ಲಿದೆ. ಇಲ್ಲಿ ಬಂದೆ, ಇಲ್ಲಿ ವಿಶ್ರಾಂತಿನೂ ತಗೊಳ್ಳೋದಕ್ಕೆ ಒಂದು ಜಾಗ ಇದೆ. ಇಲ್ಲಿ ಪರಿಸರ ಯಾವ ಥರ ಕಾಣಿಸುತ್ತೆ ನೋಡಿ. ನಮ್ಮ ಕಣ್ಮುಂದೆ ಅಲ್ಲಿ ಕಾಣಿಸಿರೋದು ಸೂಳಗಿರಿ ಅನ್ನೋ ಒಂದು ಸಿಟಿ.
ನಾವು ಹೋಗ್ಬೇಕಾಗಿರೋದು ಈ ಕಡೆನೇ. ಇಲ್ಲಿ ಸ್ವಲ್ಪ ಕಷ್ಟಕರ ರೀತಿಯಲ್ಲಿದೆ ನೋಡಿ, ಯಾವ ಥರ ಇದೆ. ಒಂದು ಸ್ವಲ್ಪನೂ ಗಾಳಿ ಇಲ್ಲ ಇಲ್ಲಿ. ಗಾಳಿ ಇಲ್ಲ ಅಂದ್ರೇನು ಹತ್ತಲೇಬೇಕಲ್ವ. ನೀವು ತಿಳ್ಕೊಳ್ಬೋದು ಗಾಳಿ ಇಲ್ಲಾಂದರೆ ಹೆಂಗೆ ಉಸಿರಾಡ್ತಾ ಇದ್ದೀರ ಅಂದ್ಬಿಟ್ಟು. ಉಸಿರಾಡೋ ಅಷ್ಟು ಗಾಳಿ ಇದೆ, ಬಟ್ ತಂಪಾಗಿರೋ ಥರ ಗಾಳಿ ಇಲ್ಲ. ಏನು ಹುಳಗಳು ಹಿಂಗಿದೆಯೋ ಬಾಬಾ, ಇಲ್ಲಿ ನೋಡ್ರಿ ರಾಶಿ ರಾಶಿ ಹುಳಗಳು. ಏನು ಹಿಂಗೆ ಕಾಣಿಸಿದೆ ನೋಡಿ, ಫಸ್ಟ್ ಟೈಮ್ ಈ ಥರ ಕಾಣಿಸಿರೋದು. ಪ್ರಕೃತಿಯ ವಿಸ್ಮಯ ಒಂದು ಹತ್ರ ಯಾವ್ಯಾವ ಥರ ಕಾಣಿಸುತ್ತೆ ಅಂದರೆ, ಪ್ರಪಂಚದಲ್ಲಿ ಒಂದೊಂದು ಜಾಗದಲ್ಲಿ ಒಂದೊಂದು ರೀತಿ ಕಾಣಿಸುತ್ತೆ. ಅದರಲ್ಲೂ ಅಲ್ಲಿ ಹುಳಗಳನ್ನ ನೋಡಿದ್ದು ಒಂಥರ ಇದನ್ನು. ಆಮೇಲೆ ಇಲ್ಲಿ ಬಂದರೆ ಇಲ್ಲಿ ಫೋಟೋ ಇಟ್ಕೊಳೋದಕ್ಕೆ ಒಂದು ಒಳ್ಳೆ ಜಾಗ. ಫೋಟೋ ಇಟ್ಕೊಳ್ಬೋದು. ವಿಡಿಯೋ ಹಿಡಿದೋನು. ಈ ಬೆಟ್ಟಕ್ಕೆ 2 ದಾರಿ ಇದೆ. ಒಂದು ನಡ್ಕೊಂಡು ಬರೋ ದಾರಿ, ಇನ್ನೊಂದು ಬೈಕಿನ ಮುಖಾಂತರ ಕಾರಿಂದ ಬರೋವಂಥ ದಾರಿ. ಚೆನ್ನಾಗಿದೆ. ಇಲ್ಲಿ ನನಗೆ ಯಾವುದೋ ಒಂದು ಹುತ್ತ ಕಾಣಿಸ್ತು. ಹುತ್ತದಲ್ಲಿ ಎಷ್ಟು ಹಾವುಗಳಿದೆಯೋ ಗೊತ್ತಿಲ್ಲ. ಮರ ಪೂರ್ತಿ ಹುತ್ತ ಕವರ್ ಆಗಿಬಿಟ್ಟಿದೆ. ತೋರಿಸ್ತೀನಿ ನೋಡ್ಕೊಳ್ಳಿ, ಅಲ್ಲಿದೆ, ತೋರಿಸ್ತೀನಿ ಹತ್ರ ಹೋಗಿ. ನಾನು ಆಗಲೇ ಹೇಳಿದ್ನಲ್ಲ, ಹುತ್ತ ನೋಡಿ, ಮರ ಫುಲ್ಲು ಕವರ್ ಆಗಿಬಿಟ್ಟಿದೆ. ಎಷ್ಟು ದೊಡ್ಡ ಹುತ್ತ. ಓ ಮೈ ಗಾಡ್, ಹಾವು ಖಂಡಿತವಾಗ್ಲೂ ಇದೆಯಾ ಏನೋ ಗೊತ್ತಿಲ್ಲ. ಫುಲ್ ಪೂಜೆ ಎಲ್ಲ ಮಾಡಿದ್ದಾರೆ. ಓಂ ನಮೋ ಶಿವಾಯ. ಇಲ್ಲಿ ಶಿವ ನೆಲೆಸಿರೋವಂಥ ಸ್ಥಳ. ಈ ಬೆಟ್ಟ ಒಂದು ನೋಡೋದಕ್ಕೆ ಅದ್ಭುತವಾಗಿದ್ದು, 2 ಕಡೆ ರಸ್ತೆ ಇದ್ದು, ಒಂದು ನಡೆಯೋ ಮುಖಾಂತರ ಬರ್ಬೋದು, ಒಂದು ಗಾಡಿ ಎಲ್ಲಾದರೂ ಬರ್ಬೋದು. ಈ ಜಾಗದಲ್ಲಿ ಪಾರ್ಕಿಂಗ್ ಮಾಡೋದಕ್ಕೆ ಇಲ್ಲೊಂದು ಫ್ಲಾಟ್ ಜಾಗ ಇದೆ. ಈ ಕಡೆ ಮೇಲ್ಗಡೆನೂ ಹೋಗೋಂಥ ಒಂದು ಜಾಗ ಇದೆ. ಅದು ಮೇಲ್ಗಡೆ ಹೋಗಿ ತೋರಿಸ್ತೀನಿ. ಇವಾಗ ಬಲ್ಗಡೆ ಒಂದು ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಶಿವನ ನೋಡೋಣ ಬನ್ನಿ. ಯಾವ ಥರ ಕಾಣಿಸ್ತಾ ಇದೆ ನೋಡಿ. ಪರಿಸರ ನಮ್ಮನ್ನ ವೆಲ್ಕಮ್ ಮಾಡ್ತಾಯಿರೋದು ಅದ್ಭುತವಾಗಿದೆ. ಏನಂತೀರಾ ಕಲೆಗಾರರು ನೀವು? ಇಲ್ಲಿ ಸಕ್ಕತ್ತಾಗಿದೆ ನೋಡಿ. ಓಂ ನಮ ಶಿವಾಯ. ಶಿವ ನೆಲೆಸಿರುವಂಥ ಸ್ಥಳದಲ್ಲಿ ಶಿವನ ನೋಡೋವಂಥ ಸೌಭಾಗ್ಯನ ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ನೋಡ್ಬೋದು. ಇಲ್ಲಿ ನಾನು ಕಂಡಂತೆ ಇಲ್ಲಿ ಸ್ವಲ್ಪ ವಾತಾವರಣ ತುಂಬ ಕೂಲಾಗಿದೆ. ಭಗವಂತ ಇಲ್ಲಿ ಯಾವ ಥರ ಕಾಣಿಸ್ತಿದೆ ಅಂದರೆ, ಪರಿಸರ ಹಂಗೆ ಮೈಗೆ ರೋಮಾಂಚನಕರ ರೀತಿಯಲ್ಲಿ ಕಾಣಿಸ್ತಿರೋದ್ರಿಂದ ಒಂದು ಅದ್ಭುತವಾಗಿ ಕಾಣಿಸ್ತಿದೆ. ಇಲ್ಲಿ ಭಗವಂತನ ನೋಡ್ಬೋದು. ಇವಾಗ ನಾವು ಇಲ್ಲಿ ಪಾದರಕ್ಷೆಗಳನ್ನ ಬಿಟ್ಬಿಟ್ಟು ಒಳಗೋಗೋಣ ಬನ್ನಿ. ನೋಡಿ ತಮ್ಮತ್ತ ಇಲ್ಲಿ ಮೇಲ್ಗಡೆ ಯಾವ ಥರ ಇದೆ ಅಂದರೆ ತೋರಿಸ್ತೀನಿ ನೋಡ್ಕೊಳ್ಳಿ. ಸ್ವರ್ಗ 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 ಹೆಂಗಿದೆ ನೋಡಿ. ನಾವು ಹುಡ್ಕೋಂಥ ಜಾಗಗಳು ಪರಿಸರದ ಮಧ್ಯೆ ಇರೋದ್ರಿಂದ ನೀವು ಪ್ರತಿ ಜಾಗನೂ ತುಂಬ ಅದ್ಭುತವಾಗಿ ನೀವು ಕಣ್ಮುಖ ಕೂತಿರೋ ಜಾಗದಿಂದನೇ ಈ ಪ್ಲೇಸ್ಗಳನ್ನ ನೋಡಿ ಕಣ್ಣಿಗೆ ಆನಂದ ಪಡ್ಬೋದು. ಅಷ್ಟು ಅದ್ಭುತವಾಗಿದೆ. ಇವಾಗ ಭಗವಂತ ನಿಲ್ಲಿಸಿರೋಂಥ ಸ್ಥಳ ಅದು. ಆ ಗೇಟ್ ಓಪನ್ ಮಾಡಿ ಒಳಗೆ ಹೋದರೆ ಗುಹೆಯಲ್ಲಿ ದೇವರಿರೋದು. ದೇವ್ರು ತೋರಿಸ್ತೀನಿ. ಆ ದೇವಸ್ಥಾನ ಮುಗಿಸ್ಕೊಂಡು ಇಲ್ಲಿ ಕೆಳಗೆ ಒಂದು ಏನಿದೆಯೋ ಇಲ್ಲಿ ನೋಡಿಕೊಂಡು ಆಮೇಲೆ ಅಲ್ಲಿ ದೀಪ ಹಚ್ಚೋ ಜಾಗ ಇದೆ. ಅಲ್ಲಿಗೆ ಹೋಗೋದಕ್ಕೆ ಇನ್ನೊಂದು 15-20 ನಿಮಿಷ ಆಗ್ಬೋದು. ಅಲ್ಲೋಗಿ ವಿಡಿಯೋ ಹಿಡಿದು ನಿಮ್ಗೆ ತೋರಿಸ್ತೀನಿ. ದೇವಸ್ಥಾನದ ಮುಂಭಾಗದಲ್ಲಿ ಶಿವನ ಪ್ರತಿಷ್ಠಾಪನೆ ಮಾಡಿದ್ದಾರೆ ನೋಡಿ. ಇಲ್ಲಿ ನೋಡ್ತಾ ಇದ್ರ ಕೆಳಗಡೆ ಗುಹೆ ಹೆಂಗಿದೆ ಗೊತ್ತಾ, ಅದ್ಭುತವಾಗಿದೆ ನೋಡಿ. ಯಾವ ಥರ ಇದೆ ಈ ಥರ ಇಷ್ಟು ಅದ್ಭುತವಾದ ಒಂದು ಸ್ಥಳ. ಅದಕ್ಕೆ ನನ್ನ ಚಾನಲ್ನ ಪ್ರತಿಯೊಬ್ಬರು ವೀಕ್ಷಣೆ ಮಾಡಿದ್ರೆ ಈ ಥರ ಅದ್ಭುತವಾದ ಸ್ಥಳಗಳನ್ನ ನೋಡ್ತಾ ಇರ್ಬೋದು. ಯಾವ ಥರ ಇದೆ ಅಂದರೆ, ಎಷ್ಟು ದೊಡ್ಡ ಬಂಡೆ, 2 ಆ ಕಡೆ ಒಂದು ಬಂಡೆ ಮೇಲೆ ನಿಂತಿರೋದು, ಇಲ್ಲಿ ಒಂದು ಬಂಡೆ ಮೇಲೆ. ಇದ್ರ ಕೆಳಗಡೆ ಯಾವ ಥರ ಇದೆ ನೋಡಿ ಪಾತಾಳ. ಇದ್ರ ಮೇಲೆ ನಿಂತಿರುವಂಥ ದೊಡ್ಡ ಬೃಹತ್ ಗಾತ್ರದ ಬಂಡೆ. ಒಂದು ರಾತ್ರಿ ವೇಳೆ ಸೋಲಾರ್ ಲೈಟ್ ಹಾಕಿದ್ದಾರೆ. ಇಲ್ಲಿ ಭಗವಂತನು ನೋಡಬೇಕಂದ್ರೆ ಗಂಟೆ ಬಾರಿಸೋ ಮುಖಾಂತರ ಭಗವಂತನ ನೋಡ್ಬೋದು. ಎಲ್ಲೆಲ್ಲೂ ಶಿವನ ತ್ರಿಶೂಲ, ಶಿವನ ಭಾವಚಿತ್ರ, ಓಂ ಬರೆಯೋ ಮುಖಾಂತರ ಭಗವಂತನ ನೆಲೆಸಿರುವಂಥ ಈ ಜಾಗಕ್ಕೆ ಹೋಗಬಹುದು. ಇಲ್ಲಿ ಗುಹೆ ಒಳಗೆ ಹೋಗೋಣ ಬನ್ನಿ. ನೋಡಿ ಒಳಗೆ ದಪ್ಪ ಆಗ್ಬಿಟ್ಟು ನುಗ್ಗೋದಕ್ಕೆ ಕಷ್ಟಪಡ್ತಾನೆ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ಓಂ ನಮೋ ಶಿವಾಯ. ಈ ನಂದಿಯನ್ನು ನೋಡೋಣ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು. ಶಿವ ಆಂಜನೇಯ ಶಿವನು ನೆಲೆಸಿರುವಂಥ ಬೃಹತ್ ಬಂಡೆ ಕೆಳಗೆ ಇರುವಂಥ ದೇವಸ್ಥಾನ
ನಮಗೆ ಮೊದಲನೇದಾಗಿ ಹನುಮಂತ ಕಾಣಿಸ್ತಾರೆ, ಅದರ ಪಕ್ಕದಲ್ಲಿ ಗಣಪತಿ, ಅದರ ಪಕ್ಕದಲ್ಲಿ ಶಿವ, ಅದರ ಪಕ್ಕದಲ್ಲಿ ಪಾರ್ವತಿ, ಮತ್ತೆ ಶಿವ, ಆಮೇಲೆ ಮುರುಘಾ, ಆಮೇಲೆ ಮುನೇಶ್ವರ, ಆಮೇಲೆ ವಿನಾಯಕ, ಆಮೇಲೆ ಇಲ್ಲಿ ಯಾವ ಥರ ಇದೆ ಅನ್ನೋದನ್ನ ನೋಡಿ. ಗಣೇಶ ಇಲ್ಲಿ ನೋಡಿ ಬಾಹುಬಲಿ ಜೊತೆಯಲ್ಲಿ ಹಿಂಭಾಗದಲ್ಲಿ ಯಾವ ಥರ ಇದೆ ನೋಡಿ ಪರಿಸರ. ಈ ಥರ ಜಾಗದಲ್ಲಿ ದೇವಸ್ಥಾನ ಇರೋವಂಥದ್ದು. ನೀವು ಬರ್ಬೋದು, ಫ್ಯಾಮಿಲಿ ಸಮೇತನೂ ಬಂದು ನೋಡೋವಂಥ ಸ್ಥಳನೇ ಇದು. ಈ ಬೆಟ್ಟ ನೋಡಿದ್ರೆ ಇದ್ರ ಕೆಳಗನೆ ಭಗವಂತ ಇರೋದು. ಇದು ನಂದಿ ಮಲಗಿರೋ ಥರ ರೂಪದಲ್ಲಿದೆ ಬೆಟ್ಟ. ನೀವು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ನಂದಿಯ ತಲೆ, ನಂದಿ ಮಲಗಿರೋಂಥ ಒಂದು ಆಕೃತಿ. ಆ ತುದಿಗೆ ಹೋಗ್ಬೇಕಾಗಿರೋಂಥ ಸಮಯ. ಆ ತುದಿಗೆ ಹೋಗೋದಕ್ಕೆ ಮೊದಲು ಇಲ್ಲಿ ಭಗವಂತ ಶಿವ ನೆಲೆಸಿರೋದನ್ನ ನೋಡಿ. ಓಂ ನಮಃ ಶಿವಾಯ. ಶಿವ ನೆಲೆಸಿರೋ ಜಾಗದಲ್ಲಿ ಮತ್ತು ಇಲ್ಲಿ ಶಿವನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಜಾಗದಲ್ಲೇ ಹೀಗೆ ಹೋಗ್ತಾ ಇದ್ದರೆ ಮೇಲೆ ಹತ್ತೋದಕ್ಕೆ ದಾರಿ ಇದೆ. ಹೋಗೋಣ ಬನ್ನಿ, ಹಾಗೆ ನೋಡ್ಬಿಡೋಣ ಭಗವಂತನ. ಓಂ ನಮಃ ಶಿವಾಯ. ಇದು ಸ್ವಲ್ಪ ಕಷ್ಟಕರವಾದ ಹಾದಿಯಾಗಿದ್ದು ಇಲ್ಲಿ ಒಂದು ಕ್ಲೀನ್ ಮಾಡಿರೋ ಸ್ಥಳ ಸಿಕ್ತು. ಫಸ್ಟ್ ಇದನ್ನು ನೋಡೋಣ, ಏನು ಕ್ಲೀನ್ ಮಾಡಿದ್ದಾರೆ ಏನು ಅಂದ್ಬಿಟ್ಟು. ನಾವು ಇಲ್ಲಿ ಭಗವಂತ ನೆಲೆ ನಿಂತಿರುವಂಥ ಸ್ಥಳ ಅಂದ್ಕೊಳ್ತೀನಿ. ಒಂದು ಸ್ವಾಮೀಜಿಗಳನ್ನ ನೋಡ್ಬೋದು. ಗುರುಗಳು ಯಾರೋ ತಪಸ್ಸಿಗೆ ಕೂತಿರೋ ಭಂಗಿಯಲ್ಲಿರುವಂಥ ಒಂದು ವಿಗ್ರಹ. ಅದರ ಪಕ್ಕದಲ್ಲಿ ಭಗವಂತಂದು ಯಾವುದೋ ಒಂದು ಇದಿದೆ. ಬಟ್ ಇದೆಲ್ಲ ಬಂಡೆ ಕೆಳಗಿರುವಂಥ ಒಂದು ಅದ್ಭುತವಾದ ಒಂದು ಸ್ಥಳ ಸ್ನೇಹಿತರೆ. ಹೆಂಗೆ ಕಾಣಿಸ್ತಿದೆ ನೋಡಿ, ಗುಹೆ ಒಳಗೆ ಹೋಗುವಂಥದ್ದು. ಈ ಬಂಡೆ ಕೆಳಗೇ ದೊಡ್ಡ ದೇವಸ್ಥಾನ ಇದೆ ಕೆಳಗೆ. ವಾವ್, ಎಂಥ ಪ್ಲೇಸು ಸ್ನೇಹಿತರೆ. ಇಲ್ಲಿ ಸ್ವಲ್ಪ ಕಷ್ಟಕರ ರೀತಿಯಲ್ಲಿ ಮೇಲೆ ಹತ್ತಬೇಕಾಗಿರೋ ಅನುಭವ ಇದೆ ಅಂದ್ಕೊತೀನಿ. ನೋಡೋಣ ಬನ್ನಿ, ಯಾವ್ಯಾವ ರೀತಿ ಅನುಭವ ಆಗುತ್ತೋ ನಿಮಗೆ ತೋರಿಸುವ ಮುಖಾಂತರ ಮೇಲೆ ಹತ್ತೋಣ. ಹೆಂಗಿದೆ ನೋಡಿ, ಇಲ್ಲಿ ಇದೆ ನೋಡಿ ದೇಹ. ಈ ದೇಹ ಅದರೊಳಗೆ ನುಗ್ಗೋಕ್ಕಾಗಲ್ಲ. ಅಣ್ಣ ನೀನು ಒಬ್ಬನೇ ಹೋಗ್ಬಿಟ್ಟು ಬಾ ಅಂತ ಇದ್ದಾನೆ. ಅದಕ್ಕೆ ನಿನ್ನ ಕೈಯಲ್ಲೂ ಆಗುತ್ತೆ ಬಾರ ಅಂತ ಹೇಳ್ತಾಯಿದ್ದೀನಿ. ಇವಾಗ ಮೇಲೆ ಹತ್ತೋಣ ಬನ್ನಿ. ಸ್ವಲ್ಪ ಕಷ್ಟಕರವಾದ ಒಂದು ಸ್ಥಳನೇ. ಓಂ ನಮಃ ಶಿವಾಯ. ಯಾಕಂದರೆ ಸೌಂಡ್ ಮಾಡ್ಕೊಂಡು ಹೋಗ್ಬೇಕು ಮೇಲೆ, ಇಲ್ಲಾಂದ್ರೆ ಯಾವ್ದಾನ ಪ್ರಾಣಿಗಳು ಇದ್ದರೆ ಸಮಸ್ಯೆ ಆಗುತ್ತೆ. ಸಖತ್ತು ಅಡ್ವೆಂಚರ್ ಇಲ್ಲಿ. ಬರ ನೋಡಿ, ಇಲ್ಲಿ ಯಾವ ಥರ ಇದೆ ಅಂದರೆ ಕಷ್ಟಪಟ್ಟು ಆಗಬೇಕು. ಇಲ್ಲಿ ನೋಡಿ ಗುಹೆ ಯಾವ ಥರ ಇದೆ ಅಂದ್ಬಿಟ್ಟು ತೋರಿಸ್ತೀನಿ. ನಮ್ಮ ತಮ್ಮ ಬರೋದಕ್ಕಾಗಲ್ಲ ಅಣ್ಣ, ನೀನೇ ಹೋಗೋಣ ಅಂತ ಇದ್ದಾನೆ. ನಾನು ಅವ್ನು ಬಿಟ್ಟು ಹೋಗಲ್ಲ ಯಾವುದೇ ಕಾರಣಕ್ಕೂ. ಬರ್ಬೋದು. ಬರಲ್ಲ. ಆಯ್ತು ಅಂದ್ರ ಬಾರ ತಮ್ಮ. ಕಷ್ಟನೋ ಸುಖನೋ ಅಣ್ಣ ನನ್ನ ಕೈಯಲ್ಲಿ ಆಗಲ್ಲ ಅಂದ. ಸ್ವಲ್ಪ ಎಂಕರೇಜ್ ಮಾಡಿದ್ದಕ್ಕೆ ಆಯ್ತಣ್ಣ ಹತ್ತೀನಿ, ಏನಾಗಲಿ ಕಷ್ಟನೋ ಸುಖನೋ ಅಂದ್ಬಿಟ್ಟು ಹತ್ತಾ ಇದ್ದಾನೆ. ಬರೋ ಆ ಬ್ಯಾಗ್ನ ಎತ್ತೆ ಅಲ್ಲಿಡು. ಬಾ ಹಾಗೆ. ಟೋಪಿ ತೆಗಿ, ಗೊತ್ತಾಗಲ್ಲ ಬಂಡೆ. ಬಾ ಹಂಗೆ. ವೆರಿ ಗುಡ್. ಲೆಫ್ಟ್ಗೆ ಹೋಗು, ಲೆಫ್ಟ್ಗೆ ಆಗುತ್ತೆ, ಹೋಗೋ. ಮಲ್ಕೋ ಸ್ವಲ್ಪ. ಹಾಂ ಹಂಗೆ. ವೆರಿ ಗುಡ್. ಲೆಫ್ಟ್ಗೆ ಹೋಗು. ಆಗುತ್ತೆ. ಯಾಕಂದರೆ ಇಲ್ಲಿ ನಾನು ಒಬ್ಬನೇ ಬಂದುಬಿಟ್ಟು ನೇಚರ್ ನೋಡಿದ್ರೆ ಹಿಂಗೆ, ತಮ್ಮನ ನೋಡಿಲ್ಲ ಅಂದರೆ ಬೇಜಾರಾಗುತ್ತಲ್ಲ, ಅದಕ್ಕೆ. ತಮ್ಮ ಹತ್ತಾ ಇಲ್ಲ. ಲಾಸ್ಟ್ಗೂ ಬಂದ ಮೇಲೆ ನಡಿ, ಹಂಗೆ ಹುಷಾರಾಗಿ ನಡಿ. ಫುಲ್ ಅಡ್ವೆಂಚರ್ ಮಾಡಿಸ್ಬಿಟ್ಟೆ ಇವತ್ತು ತಮ್ಮನ್ನ. ಅವನ ಲೈಫಲ್ಲೇ ಈ ಥರ ಅಡ್ವೆಂಚರ್ ಮಾಡಿಲ್ಲ, ಈ ಬೆಟ್ಟನೇ ಮಾಡ್ತಾ ಇರೋದು. ಹೆಂಗೆ ಹತ್ತಾಯಿದ ನೋಡಿರಿ. ಓಂ ನಮಃ ಶಿವಾಯ. ಶಿವನ ನೆನೆಸ್ಕೊಂಡು ಹತ್ತಲೇ ಓಂ ನಮಃ ಶಿವಾಯ ಅಂತೇಳ. ಓಂ ನಮಃ ಶಿವಾಯ. ಕರಗಮ್ಮ ಹತ್ಬಿಟ್ಟ ನೋಡಿ ಲಾಸ್ಟ್ಗೆ ಪಿಕ್ಗೆ. ಈ ಥರ ಜಾಗಗಳನ್ನೆಲ್ಲ ಟ್ರೆಕ್ಕಿಂಗ್ ಮಾಡಬೇಕು. ಟ್ರೆಕ್ಕಿಂಗ್ ಮಾಡೋ ಆಸೆ ಇದ್ದರೆ ಖಂಡಿತವಾಗ್ಲೂ ನಾವು ಯಾವುದೇ ರೀತಿಯ ಬೆಟ್ಟಗಳನ್ನ ಆಗಲ್ಲ ಅನ್ನೋ ರೀತಿ ಇಲ್ದಿರ ಹತ್ತಬಹುದು. ನೋಡಿ ಹಿಂಗೆ ಹತ್ತದ ಇನ್ಮೇಲೆ ಬಂದುಬಿಟ್ಟೆ. ಸ್ಟಾಪ್ ಸೈ ಬಿಟ್ಟು ತಮ್ಮನು ಅಣ್ಣ ಇಲ್ಲಿ ನಾನು ಹತ್ತೀನಣ್ಣ ಅಂತ ಇದ್ದೆ.
ಈಸಿಯಾಗಿ ಹತ್ತೈತಾನೆ ನೋಡ್ರಿ. ಇಲ್ಲಿ ಆ ಕಡೆ ಹೋಗೋಣ ಇವಾಗ. ಫುಲ್ಲು ಮೇಲೆ ಹೋಗ್ಬಿಟ್ಟು ಬರ 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 ಜಂಪ್ ಮಾಡ. ಇಲ್ಲಿ ಹಿಂಗೆ ಕಷ್ಟನೋ ಸುಖನ ಹತ್ತಿ ಇಳಿಬೇಕು. ಆಮೇಲೆ ಇಲ್ಲಿ ಕೆತ್ತನೆ ಮಾಡಿದ್ದಾರೆ ಕಾಲಿಟ್ಕೊಳೋದಕ್ಕೆ. ಕಾಲಿಟ್ಕೊಂಡು ಮೇಲೆ ಹತ್ತಿದ್ರೆ ಈ ಟಾಪ್ ಬರ್ಬೋದು. ನೀನು ಬರ ಬರ ಬರ. ಅವನು ಅಲ್ಲಿ ಆಗಲ್ಲ ಅಂತ ಇದ್ದವನು ಇವಾಗ ಅಣ್ಣ ನಾನು ಯಾವುದೇ ಆದ್ರೂ ಬಿಡಲ್ಲ ಅಂತ ಬರ್ತಾಯಿದ್ದಾನೆ. ಬರ ಬರ ಬರ. ಸಾಯಿರಾಮ್. ನೋಡಿ ಹೆಂಗಿದೆ. ನಾವು ಇದು ಸುಮಾರು 800 ಮೀಟ್ರು ಹೈಟಲ್ಲಿರುವಂಥ ಬೆಟ್ಟ. 800 ಮೀಟ್ರು ಹೈಟಲ್ಲಿ ಈ ತುದಿ ಮೇಲೆ ಇರೋದು. ಓಯ್ ಹುಷಾರು ಹುಷಾರು. ಅದಕ್ಕೆ ಹೇಳೋದು ದಪ್ಪ ಆಗಬಾರ್ದು. ದಪ್ಪ ಆದರೆ ತುಂಬ ಕಷ್ಟ. ಹ್ಞೂ ಅಲ್ಲಿದೆ ನೋಡಿ ಹೆಜ್ಜೆ. ಹುಷಾರಾಗಿ ಬಾ ನೋಡು. ಆಮೇಲೆ ಇವನು ಹತ್ತದ್ನಲ್ಲ ಇವಾಗ ನೋಡಿ ಇಲ್ಲಿ ಹತ್ತೋದಕ್ಕೆ ಸ್ಟೆಪ್ಸ್ ಇದೆ. ಇದ್ರ ಮೇಲೆ ಹಿಂಗೆ ಕಾಲು ಇಟ್ಕೊಂಡು ಹಿಂಗೆ ಹತ್ತ. ಸ್ಟೆಪ್ಸ್ ಮಾಡಿರೋರಿಗೆ ತುಂಬ ಧನ್ಯವಾದ. ನೋಡಿ ಅವನು ಹತ್ತಾನೆ. ಸ್ಟೆಪ್ ಮಾಡಿರೋದ್ರಿಂದ ಎಷ್ಟು ಅನುಕೂಲವಾಗಿದೆ. ಸ್ಟೆಪ್ಸ್ ಮಾಡಿರೋದು ತುಂಬ ಧನ್ಯವಾದ. ಇವಾಗ ಟೋಟಲಾಗಿ ನಾವು ತುದಿಗೆ ಬಂದ್ಬಿಟ್ರಿ. ಇದೇ ನೋಡಿ ದೀಪ ಹಚ್ಚೋವಂಥದ್ದು. ಕಾರ್ತಿಕ ಮಾಸದಲ್ಲಿ ಇಲ್ಲಿ ದೀಪ ಹಚ್ಚುವಂಥ ಈ ಒಂದು ಅದ್ಭುತವಾದ ಒಂದು ಸ್ಥಳ. ಫುಲ್ಲು ಪೀಕಲ್ಲಿದ್ದೀರಿ. ತಮ್ಮನ್ನು ನಾನು ಲಾಸ್ಟ್ಗೂ ಬೆಟ್ಟದ ಮೇಲೆ ಕರ್ಕೊಂಡು ಬಂದಿದ್ದು ತುಂಬ ಖುಷಿಯಾಗಿದೆ ಅವನಿಗೆ. ಸಾಯಿರಾಮ್. ತುಂಬ ಖುಷಿಯಾಗ್ಬಿಟ್ಟಿದ್ದಾನೆ. ಯಾಕಂದರೆ ಈ ಪುಣ್ಯವಾದ ಕ್ಷೇತ್ರಗಳನ್ನ ನೀವು ಬಂದದ್ದು ನೋಡಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋಗಳನ್ನ ಮಾಡ್ತಾ ನಿಮಗೆ ತೋರಿಸ್ತಾ ಇದ್ದೀನಿ. ಆಮೇಲೆ ನೀವು ವಿಡಿಯೋ ಯಾರು ಬರೋಕ್ಕಾಗಲ್ವೋ ಅದು ನಿಮ್ಮ ವಿಲೇಜ್ ಪಕ್ಕದಲ್ಲಿ ಯಾವುದನ್ನ ದೇವಸ್ಥಾನಗಳಿದ್ರೆ ಈ ಥರ ತೋರಿಸಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಬಂದು ತೋರಿಸೋಂಥ ಮುಖಾಂತರ ನಿಮಗೆ ವಿಡಿಯೋಗಳನ್ನ ಹಂಚ್ಕೊತೀನಿ. ನೋಡಿ ಇಲ್ಲಿ ನಮಗೆ ಮೋಡಗಳು ಯಾವ ಥರ ಕಾಣಿಸ್ತಿದೆ ನೋಡಿ, ಅದ್ಭುತವಾಗಿ ಕಾಣಿಸ್ತಿದೆ. ಅಂದ್ಬಿಟ್ಟು ತುಂಬ ಅದ್ಭುತವಾಗಿ ಗೋಚರ ಆಗ್ತಿದೆ.